ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ ಗಾಬರಿ ಆಗಿಲ್ಲ ಅಲ್ವಾ? ನಾನು ಯಾಕೆ ಗಾಬರಿ ಆಗ್ಲಿ ಚಿಕ್ಕಮ್ಮ? ಅಷ್ಟಕ್ಕೂ ಯಾವ ಚಿಕ್ಕ ಮಕ್ಕಳು ತಮ್ಮ ತಂದೆ ತಾಯಿನ ನೀವು ಬೇಡ ದೂರ ಇರಿ ಅಂತ ಹೇಳಲ್ಲ. ನನ್ನ ಮಗಳಂತೂ ಆ ವಿಷಯದಲ್ಲಿ ಹಾಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದು ಅಲ್ಲದೆ ಅವಳಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಹೇಳ್ಕೊಡೋದಕ್ಕೆ ಆದಿಭಾವ ಮತ್ತೆ ಪಾರ್ವತಿ ಅಕ್ಕ ಇದ್ದಾರೆ. ಅವ್ರು ಹೇಳ್ಕೊಡ್ತಿದ್ದಾರೆ. ಅವಳು ನನ್ನ ಮಗಳು ಚಿಕ್ಕಮ್ಮ. ನಾನು ಹಾಕಿದ ಗೆರೆನ ಅವಳು ಯಾವತ್ತೂ ದಾಟಲ್ಲ. ಆ ನಂಬಿಕೆ ನನಗಿದೆ. ಹಾಗೆ ಇರಬೇಕು ಅನ್ನೋದು ನನ್ನ ಆಸೆ ಕೂಡ. ಆದ್ರೆ ಪರಿಸ್ಥಿತಿ ಏನ್ ಬೇಕಾದ್ರೂ ಮಾಡ್ಬೋದಲ್ವಾ? ನೀವ್ ಅನ್ಕೊಂಡ್ ಹಾಗೆಲ್ಲ ಏನೂ ಆಗಲ್ಲ ಚಿಕ್ಕಮ್ಮ. ಪುಟಾಣಿಗೆ ಪ್ರೀತು ಜೊತೆಗಿಲ್ವಲ್ಲ, ಅವಳಿಗೆ ಅವ್ರ ಅಪ್ಪನ ನೆನಪು ತುಂಬಾ ಕಾಡ್ತಿದೆ. ಅವ್ರನ್ನ ಮಿಸ್ ಮಾಡ್ಕೋತಿದ್ದಾಳೆ. ಅದಕ್ಕೆ ಆದಿಭಾವನ್ ಜೊತೆ ಹೋಗೋದಿಕ್ಕೆ ಆಸೆ ಪಡ್ತಿದ್ದಾಳೆ ಅಷ್ಟೇ. ಅಪ್ಪ ಏನೋ ಬೇರೆ ಊರಿಗೆ ಹೋಗಿದ್ದಾನೆ ಸರಿ, ಆದ್ರೆ ಅಮ್ಮಂಗೆ ಏನಾಗಿದೆ? ನೀನು ಆಫೀಸಿಂದ ಸಂಜೆ ಮನೆಗೆ ಬರ್ತೀಯಲ್ಲ, ಆಗ್ಲಾದ್ರೂ ಮಗುನ ನೀನು ನಿನ್ ಜೊತೆಲೇ ಇಟ್ಕೋಬಹುದಲ್ವಾ? ಪಾಪ ಕಂದ, ಅಮ್ಮ ಅಮ್ಮ ಅಂತ ನಿನ್ನೆ ನೆನೆಸ್ಕೊಂಡು ಅದೆಷ್ಟು ಪರದಾಡ್ತಾ ಇರತ್ತೆ ಗೊತ್ತಾ? ನನಗೆ ಗೊತ್ತಿದೆ ಚಿಕ್ಕಮ್ಮ. ಅದಕ್ಕೆ ಪಾಪು ಜೊತೆ ಆದಷ್ಟು ಟೈಮ್ ಸ್ಪೆಂಡ್ ನಾನು ಮಾಡ್ತಾ ಇದ್ದೀನಲ್ವಾ. ಹಾಗಂತ ಆಫೀಸ್ ಕೆಲಸ ಎಲ್ಲದನ್ನು ಬಿಟ್ಟು ಅವಳ ಜೊತೆಲೇ ಇರೋದಕ್ಕಾಗುತ್ತಾ ಹೇಳಿ? ಅಷ್ಟಕ್ಕೂ ಈಗ ನಾನೇನಾದ್ರೂ ಅವಳಿಗೆ ಆದಿಭಾವನ್ ಜೊತೆ ಹೋಗ್ಬೇಡ ಅಂತ ಹೇಳಿದಿದ್ರೆ ನಾನು ಅವಳನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು ಗೊತ್ತಾ? ಕರ್ಕೊಂಡು ಹೋಗುತ್ತಾನೆ. ಹೋಗಿ ಹೋಗಿ ನಿಮ್ಮ ಹತ್ರ ಮಾತಾಡ್ತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ನಿಮಗೆ ಎಷ್ಟು ಹೇಳಿದ್ರು ಅಷ್ಟೇ. ನಿಮ್ಮ ಮೊಂಡವಾದ ನಮ್ಮ ಹತ್ರ ಬಿಡಬೇಡಿ ನೀವು. ಅಲ್ಲಮ್ಮ, ನನಗೆ ಕೆಲಸ ಇದೆ, ನಂಗೆ ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡಿ. ಆಯ್ತು ಆಯ್ತು, ಇವತ್ತಲ್ಲ ನಾಳೆ ನಾನು ಹೇಳಿದ್ರ ಬಗ್ಗೆ ನೀನೇ ಪಶ್ಚಾತ್ತಾಪ ಪಡ್ತೀಯ. ಆಗ ನಿನಗೆ ನನ್ನ ಬೆಲೆ ಏನು ಅಂತ ಗೊತ್ತಾಗತ್ತೆ. ಅಲ್ಲಿವರೆಗೂ ನಾನು ಮಾತ್ರ ಸುಮ್ಮನೆ ಇರಲ್ಲ, ಬಾಯ್ ಬಡ್ಕೋತಾನೆ ಇರ್ತೀನಿ. ರೀ ರೀ ನನ್ನ ಗಂಡ ಮೋಹನ್, ಎಲ್ಲಿದ್ದೀರಪ್ಪ? ಇದೇನಿದು, ಇವರೆಲ್ಲೂ ಕಾಣಿಸ್ತಾನೆ ಇಲ್ವಲ್ಲ? ಎಲ್ಲ ಹೋದ್ರಿ ಇವರು? ಹಾ, ಟೆರೆಸ್ ಹೋಗಿರ್ಬೇಕು. ನಾನು ಯೋಗ ಮಾಡ್ತಾ ಇದ್ದೀನಲ್ವಾ, ಅದು ನೋಡಿ ಅವರು ಯೋಗ ಮಾಡೋದಕ್ಕೆ ಶುರು ಮಾಡ್ಕೊಂಡಿರ್ಬೇಕು. ಕಳ್ಳ, ಅಲ್ಲಿಗೆ ಹೋಗ್ತೀನಿ. ನಿಮ್ ದಮ್ಮಯ್ಯ ಬಿಡ್ರಿ ನನ್ನ. ದಮೋ ಹಿಡ್ಕೊಂಡಿರೋದು ಬಿಡೋಕಲ್ಲ ಕಣೆ, ತಪ್ಪು ಮಾತಾಡಕ್ಕೆ. ರೀ, ಅದೆಲ್ಲ ಯಾವಾಗ್ಲೂ ಮುಗ್ದು ಹೋಗಿದೆ. ಈಗ ನಮ್ಮಿಬ್ಬರಿಗೂ ವಯಸ್ಸಾಗಿದೆ. ಪ್ರೀತಿಗೆ ವಯಸ್ಸಿನ ಹಂಗಿರ್ಬಾರ್ದು ಕಣೆ. ಹೌದು, ವಯಸ್ಸಾಗ್ತಾ ಆಗ್ತಾ ನನ್ನ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇದೆಯಲ್ಲ, ಕಾರಣ ಏನು ಅಂತ ತಿಳ್ಕೊಬೋದಾ? ನೀನೇ. ನಾನಾ? ಹೌದಮ್ಮ, ಮೊದಲೆಲ್ಲ ನನ್ನ ಮೇಲೆ ನಿಂಗೆ ಪ್ರೀತಿಯೇ ಇರಲಿಲ್ಲ. ಬರೀ ಬಾಯಿ ಮಾತಲ್ಲಿ ನನ್ನ ಗಂಡ ಮೋಹನ್ ಅಂತ ಕರಿತಿದ್ದೆ ಹೊರತು ನಿನ್ನ ಮನಸ್ಸಲ್ಲ ಭಾವನೆನೇ ಇರಲಿಲ್ಲ ಕಣೆ. ಆದರೆ ಮಳೆಗಾಲ ಕಳೆದು ಚಳಿಗಾಲ ಬರೋ ಹಾಗೆ ಈಗ ನಿನ್ನಲ್ಲೂ ಬದಲಾವಣೆಯ ಪರ್ವ ಕಾಣಿಸ್ತು. ರೀ ನನ್ನ ಗಂಡ ಮೋಹನ್, ಪ್ರೀತಿ ಅನ್ನೋದು ತೋರಿಸ್ಕೊಳ್ಳೋದಲ್ಲ, ಅದು ಮನ್ಸಲ್ಲಿರ್ಬೇಕು. ನನಗೆ ನಿಮ್ಮ ಮೇಲೆ ಚಾಮುಂಡಿ ಬೆಟ್ಟದಷ್ಟು ಪ್ರೀತಿ ಇದೆ. ಹೌದಾ ದಾಮೋ? ಹ್ಞೂ, ನಮ್ಮೂರ್ ಗಂಟೆ ಮಾರಮ್ಮನ ಮೇಲೆ ಆಣೆಗೂ ಸತ್ಯ. ಮತ್ತಲ್ಲಿ ಸೌಂಡೆ ಕೇಳಿಸ್ತಿಲ್ಲ? ಏನ್ ಸೌಂಡು? ಗಂಟೆದು. ಸಾರಿ ಕಣೆ, ತಮಾಷೆಗಂತೆ. ಬರ್ತಾ ಬರ್ತಾ ನೀವು ಕಾಮಿಡಿ ಮಾಡೋದನ್ನ ಕಲಿತಾ ಇದ್ದೀರಾ? ಎಲ್ಲ ನಿನ್ ಪ್ರಭಾವ ದಾಮೋ. ದಾಮೋ, ಇದೇ ಖುಷಿಲಿ. ಹೋಗಿಯಪ್ಪ, ಬೆಳಗ್ಗೆನೆ ಇದೆಲ್ಲ ಬೇಕಾ? ನಂಗೆ ನಾಚಿಕೆ ಆಗುತ್ತೆ. ಅಯ್ಯೋ ಅಯ್ಯೋ ದಾಮೋ, ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡ್ತಿರೋದು. ಮತ್ತೆ ಇನ್ಯಾವ್ದ್ರ ಬಗ್ಗೆ? ಈ ಖುಷಿ ಸಂದರ್ಭದಲ್ಲಿ ನನಗೋಸ್ಕರ ಒಂದೇ ಒಂದ್ಸಲ ಐ ಲವ್ ಯು ಅಂತೀಯಾ? ನಂಗೆ ನಾಚಿಕೆ ಆಗುತ್ತೆ. ಈ ನಾಚಿಕೆ ಗಿಚ್ಚಿಗೆ ಎಲ್ಲ ಊರಿಂದ ಆಚೆಗೆ. ಒಂದೇ ಒಂದ್ಸಲ ಐ ಲವ್ ಯು ಅಂತ ಹೇಳು ಪ್ಲೀಸ್ ದಾಮೋ. ಆಯ್ತು, ಆದ್ರೆ ಕಣ್ಣು ಮುಚ್ಕೋಬೇಕು. ಸರಿ ರೀ, ನೀವಲ್ಲ ಕಣ್ರಿ, ಮತ್ತೆ ನಾನು. ಸರಿ, ಮುಚ್ಕೋ. ಐ ಲವ್ ಯು. ದಾಮೋ, ಹಿತವಾಗಿದೆ ಅಲ್ವೇನೆ?
ನನ್ಗೆ ಯಾಕೋ ಭಯ ಆಗ್ತಿದೆ ಕಣ್ರಿ. ಅಯ್ಯೋ ಯಾಕೆ? ನೀವೇನಾದ್ರೂ ಹೆಚ್ಚು ಕಡಿಮೆ ಮಾಡ್ಬಿಟ್ರೆ? ಆಗ್ಬಾರ್ದೇನು ಆಗಲ್ಲ ಕಣೆ, ಆಗ್ಬೇಕಾಗಿರೋದೇ ಆಗೋದು. ನೀ ಸುಮ್ಮನೆ ಇರೋ. ಯಾಕೆ ದಮೋ? ನನಗೆ ತುಂಬಾ ಕೆಲಸ ಇದೆ. ಪ್ಲೀಸ್ ದಮೋ, ನನ್ನ ಮಾತು ಕೇಳೋ. ನಾನು ನಿಮ್ಮ ಮಾತು ಕೇಳಲ್ಲ. ನಾನು ಬರ್ತೀನಿ, ಬಾಯ್. ದಾಮು ಬಾರೆ, ಎಣ್ಣೆ ಹಚ್ಚೆ. ನೀವೇ ಹಚ್ಕೊಳ್ಳಿ. ದಾಮು, ಛ, ಈ ಗಂಡಸ್ರ ಕಷ್ಟ ಹೆಂಗಸ್ರಿಗೆ ಅರ್ಥನೇ ಆಗಲ್ಲಪ್ಪ. ಏನ್ ಚಿಕ್ಕತ್ತೆ, ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀರಾ? ನಂದಿರ್ಲಿ, ನೀನ್ ಹೇಳು, ನೀನೇನು ಇಷ್ಟೊಂದು ಖುಷಿಯಾಗಿದ್ಯಾ? ನೀವ್ ಹೇಳಿ, ಆಮೇಲೆ ನಾನು ಹೇಳ್ತೀನಿ. ಇಲ್ಲ, ಮೊದಲು ನೀನ್ ಹೇಳು, ನಾನು ಆಮೇಲೆ ಹೇಳ್ತೀನಿ. ಸರಿ, ಇವತ್ತು ಯಜಮಾನ್ರು ನಮ್ಮ ಪುಟಾಣಿನ ಸುತ್ತಾಡ್ಸೋದಕ್ಕೆ ಅಂತ ಹೊರಗೆ ಕರ್ಕೊಂಡು ಹೋಗಿದ್ದಾರೆ. ಓಹೋ, ಅದಕ್ಕೆನಾ ನೀನ್ ಇವತ್ತಿಷ್ಟೊಂದು ಖುಷಿಯಾಗಿರೋದು? ಆದ್ರೆ ಈ ವಿಷಯ ಚೆನ್ನಾಗಿ ಗೊತ್ತಾ? ಹೂ ಚಿಕ್ಕತ್ತೆ, ನಾನು ಅಪ್ಪ ಪುಟಾಣಿ ಯಜಮಾನ್ರು ಎಲ್ಲ ಸೇರ್ಕೊಂಡು ಒಂದು ಉಪಾಯ ಮಾಡಿ ಜನನಿನ ಒಪ್ಸಿದ್ವಿ. ವಾವ್, ಸೂಪರ್. ಹಾಗಾದ್ರೆ ನೀನು ಆದಿ ಮಗು ಜೊತೆ ಹೋಗುತ್ತಾನೆ? ಇಲ್ಲ ಚಿಕ್ಕತ್ತೆ, ಸಾವಿತ್ರಕ್ಕ ಬೇರೆ ಮನೇಲಿಲ್ಲ, ನನಗಂತೂ ತುಂಬಾ ಕೆಲಸ ಇದೆ. ಅಯ್ಯೋ, ಕೆಲ್ಸ ಯಾವಾಗ್ಲೂ ಇದ್ದಿದ್ದೆ ಪಾರು. ಗಂಡ ಮಗು ಜೊತೆ ಹೊರಗಡೆ ಸುತ್ತಾಡೋ ಅವಕಾಶ ಸಿಕ್ಕಿದ್ರೆ ಯಾರಾದ್ರೂ ತಪ್ಪಿಸ್ಕೋತಾರಾ? ನನಗದ್ರ ಬಗ್ಗೆ ಯಾವ ಬೇಸರನೂ ಇಲ್ಲ ಚಿಕ್ಕತ್ತೆ. ಯಾಕೆ ಅಂತಂದ್ರೆ, ಬೆಳಿಗ್ಗೆ ನಮ್ಮ ಪುಟಾಣಿ ಶಾಲೆಗೆ ಹೋಗೋದ್ರಿಂದ ಹಿಡಿದು ಅವಳ ಮನೆಗೆ ವಾಪಸ್ ಬಂದ್ಮೇಲೆ ಅವಳಿಗೆ ತಿನ್ಸೋದು, ಕುಡ್ಸೋದು, ಅವಳು ಎಲ್ಲ ಸೇವೆಗಳನ್ನೂ ಮಾಡೋದು ನಾನೇ ತಾನೆ. ಹಾಗಾಗಿ ಅವಳ ಜೊತೆ ಕಾಲ ಕಳೀತಾನೆ ಇರ್ತೀನಲ್ಲ. ಪಾಪ ಯಜಮಾನ್ರು ಬೆಳಿಗ್ಗೆ ಕೆಲ್ಸಕ್ಕೆ ಹೋದ್ರೆ ಅವ್ರು ಬರೋದೇ ಸಂಜೆ ಆಗುತ್ತೆ. ಆ ಸಮಯದಲ್ಲಿ ಮಗು ಜನನಿ ಜೊತೆ ಇರುತ್ತೆ. ಹೀಗಿರೋವಾಗ ಮಗು ಜೊತೆ ಕಾಲ ಕಳೆಯೋದಕ್ಕೆ ಯಜಮಾನ್ರಿಗೆ ಸಮಯನೇ ಇರೋದಿಲ್ಲ. ಆದ್ರೆ ಇವತ್ತು ಖುಷಿಯಿಂದ ಮಗಳನ್ನ ಹೊರಗಡೆ ಸುತ್ತಾಡ್ಸೋದಕ್ಕೆ ಅಂತ ಕರ್ಕೊಂಡು ಹೋಗಿದ್ದಾರೆ. ಆ ಖುಷಿನ ಅವರೊಬ್ಬರೇ ಅನುಭವಿಸ್ಲಿ ಅಂತ ನಾನು ಸುಮ್ಮನಾದೆ. ಆಯ್ತು ಬಿಡಮ್ಮ ಪಾರ್ವತಿ, ಮೊದಲೇ ನೀನು ತ್ಯಾಗಮೂರ್ತಿ, ಎಂತೆಂಥ ಮಹಾ ತ್ಯಾಗಗಳನ್ನ ಮಾಡಿದ್ಯಾ. ಅದ್ರ ಮುಂದೆ ಇದೆಲ್ಲ ಏನೂ ಅಲ್ಲ. ನಿನ್ನ ನಿರ್ಧಾರಕ್ಕೆ, ಆಲೋಚನೆಗೆ ಬರೀ ಭೇಷಲ್ಲ, ಶಭಾಷ್ ಅಂತ ಹೇಳಬೇಕು. ಅಂತೂ ನನ್ನ ಅನುಪಸ್ಥಿತಿಯಲ್ಲಿ ಇಷ್ಟೆಲ್ಲ ಡ್ರಾಮಾ ಆಗಿದೆ. ಆಗ್ಲಿ, ಒಳ್ಳೆ ಬೆಳವಣಿಗೆನೆ. ನೀವು ಬೆಳಗ್ಗೆಯಿಂದ ಚಿಕ್ಕ ಮಾವನ ಜೊತೆ ರೂಮಲ್ಲೇ ಇದ್ರಲ್ಲ, ಅದಕ್ಕೆ ನಿಮ್ಗೆ ಅದೆಲ್ಲ ಗಮನಕ್ಕೆ ಬಂದಿಲ್ಲ ಅಷ್ಟೇ. ಆಹಾ, ನಿನಗೆ ಬಾಂಬೆ ಮಿಠಾಯಿ ಬೇಕಾ? ಬೊಂಬಾಯಿ ಮಿಠಾಯಿ ಬೇಕು ಅಂತಂದ್ರೆ ಏನ್ ಹೇಳ್ಬೇಕು ಹೇಳು? ವೆರಿ ಗುಡ್. ಬೊಂಬಾಯಿ ಮಿಠಾಯಿ ಕೊಡಿ. ವೆಲ್ಕಮ್ ಪುಟ್ಟಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.